PC ಎಕ್ಸ್ಟೆನ್ಷನ್ ಟೇಕಲ್ ಮುಖ್ಯ ರಸ್ತೆಯಲ್ಲಿರುವ ಎಲ್ಲಮ್ಮ ದೇವಾಲಯ ರೇಣುಕಾ ಎಲ್ಲಮ್ಮ ಸೇವಾ ಸಂಸ್ಥೆಯ ಟ್ರಸ್ಟ್ ನಾವು ಮಾತಾಡ್ತಾ ಇದ್ದೀವಿ. ನಾವು 35 ವರ್ಷಗಳಿಂದ ಕರ್ಗ ಮಹೋತ್ಸವಗಳನ್ನು ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿರಿಯರು ಯಾವ ರೀತಿ ಮಾಡ್ತಾ ಇದ್ರು ಆ ಥರ ನಾವು ಈಗ ಮಾಡ್ತಾ ಇದ್ದೀವಿ. 28ರಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. 28ನೇ ತಾರೀಕು ಧ್ವಜಾರೋಹಣ ಆಗಿದೆ. 29 ಹಸಿ ಕರ್ಗ, ನಿನ್ನೆ ಹಸಿ ಕರ್ಗ ಆಯಿತು. 30ನೇ ತಾರೀಕು ದೀಪೋತ್ಸವ, ಇವತ್ತು ದೀಪೋತ್ಸವ ನಡೆಯುತ್ತದೆ. ನಾಳೆ 1ನೇ ತಾರೀಕು ಹೂವಿನ ಕರ್ಗ ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಶನಿವಾರ ಅಗ್ನಿಕುಂಡ ಪ್ರವೇಶ, ಭಾರತ ಪಠಣ ಇರ್ತದೆ. 3ನೇ ತಾರೀಕು ವಸಂತೋತ್ಸವ ಇದ್ದು ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹೂವಿನ ಕರ್ಗಕ್ಕೆ ಒಂದು 5,000 ಜನ ಹೆಚ್ಚಿನ ಬರ್ತಾರೆ. ಹಾಗೂ ಚಂಡಿ ವಾದ್ಯ, ಭರತನಾಟ್ಯ ಹಾಗೂ ಕೋಲು ವರ್ಷೆ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಾಳೆ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಎಲ್ಲ ಭಕ್ತಾದಿಗಳು ಎಲ್ಲರಿಗೂ ಬಂದು ವಿಜಯೋತ್ಸವವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ ವಿನಂತಿ. ಹಾಗೂ ಈ ಚಾನಲ್ನಲ್ಲಿ ನಮಗೆ ಬಂದು ಹೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಚಂಡಿ ವಾದ್ಯ, ಭರತನಾಟ್ಯ ಹಾಗೂ ಕೋಲು ವರ್ಷೆ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಾಳೆ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಎಲ್ಲ ಭಕ್ತಾದಿಗಳು ಎಲ್ಲರಿಗೂ ಬಂದು ವಿಜಯೋತ್ಸವವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ ವಿನಂತಿ. ಹಾಗೂ ಈ ಚಾನಲ್ನಲ್ಲಿ ನಮಗೆ ಬಂದು ಹೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. 35 ವರ್ಷಗಳಿಂದ ಹಿರಿಯರು ಶ್ರೀ ರೇಣುಕಾ ಎಲ್ಲಮ್ಮ ಸೇವಾ ಸಂಸ್ಥೆಯಿಂದ ಈ ಕರಗ ಮಹೋತ್ಸವವನ್ನು ಆಚರಿಸಿಕೊಂಡು ಇವಾಗ ಹಿರಿಯರಿಗೆ ನಡೆಸಿಕೊಡಲು ಅವಕಾಶ ಕಲ್ಪಿಸಿರುತ್ತಾರೆ. 28ರಿಂದ ಸ್ಟಾರ್ಟ್ ಆಯಿತು ಧ್ವಜಾರೋಹಣ, ನಿನ್ನೆ ಹಸಿ ಕರಗ ಆಯಿತು, ಇವತ್ತು ದೀಪೋತ್ಸವ ನಡೀತಾ ಇದೆ. ಬೆಳಿಗ್ಗೆ 8ರಿಂದ ರಾತ್ರಿ 8ವರೆಗೂ. ನಾಳೆ ಹೂವಿನ ಕರಗ ರಾತ್ರಿ 8 ಗಂಟೆಗೆ. 6 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. 2 ಅವರ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ ಮೇಲೆ 8 ಗಂಟೆಗೆ ಕರಗ ಸ್ಟಾರ್ಟ್ ಆದರೆ ಭಾರತ ಪಠಣ ಅಂತ ಒಂದು ಕತೆ ಮಾಡ್ತಾರೆ. ಏನಕ್ಕೆ ಕರಗ ಮಾಡೋದು ಈ ಕರಗ ಪ್ರೋಗ್ರಾಮ್ ಏನಕ್ಕೆ ಮಾಡಿದ್ರು ಅನ್ನೋದಕ್ಕೆ ಕತೆ ಮಾಡ್ತಾರೆ, ಭಾರತ ಪಠಣ ಅಂತ. ಅದು ಮಾಡಿ ರಾತ್ರಿ ಮುಕ್ತಾಯ ಆಗ್ತದೆ. ನೆಕ್ಸ್ಟ್ ಡೇ ವಸಂತೋತ್ಸವ ಅಂತ 5 ಗಂಟೆಗೆ 3ನೇ ತಾರೀಕು ಭಾನುವಾರ. ಆ ವಸಂತೋತ್ಸವ ಎಲ್ಲ ಆದಮೇಲೆ ಸಾಂಪ್ರದಾಯಿಕವಾಗಿ ಹೆಂಗೆ ಸ್ಟಾಪ್ ಮಾಡಬೇಕು ಎಲ್ಲ ನಿಲ್ಲಿಸಿ ಎಲ್ಲರನ್ನೂ ಬೀಳ್ಕೊಟ್ಟು ಅವ್ರನ್ನ ಕರಗ ಮಹೋತ್ಸವ ಮುಕ್ತಾಯ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮ ಒಂದು 5-6 ದಿವಸ ನಡೀತದೆ. 6 ದಿವಸ ನಡೆಯುತ್ತೆ. ಅಧ್ಯಕ್ಷರು ಕೆ ಗಣೇಶ್ ಅಂತ, ಅವರು ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಕಾರ್ಯದರ್ಶಿ ಕಲಾ ರಮೇಶ್ ಅಂತ, ಆಮೇಲೆ ಜಂಟಿ ಕಾರ್ಯದರ್ಶಿ ಸಂಪತ್ ಕುಮಾರು ಸುರೇಶ್ ಅಂತ, ಖಜಾನ್ಸಿ KS ಮಂಜುನಾಥ್ ಅಂತ, ನಾವು ಮಹೇಶ್ ಕುಮಾರ್ ಅಂತ, ಕಾರ್ಯದರ್ಶಿ ವಿ ಸುರೇಶ್ ಅಂತ. ಕರಗ ಮಹೋತ್ಸವ 35ನೇ ವರ್ಷದ ಕರಗ ಮಹೋತ್ಸವ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಿರಿಯರಿಂದ. ಈಗ ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಜವಾಬ್ದಾರಿ ರೀತಿಯಲ್ಲಿ ನಾವು ಕರಗ ಮಹೋತ್ಸವವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾಳೆ ನಮಗೆ ಹೂವಿನ ಕರಗ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಬಂದು ಕರಗನ ಯಶಸ್ವಿ ಮಾಡಬೇಕಾಗಿ ವಿನಂತಿ. ಕೋಲಾರಿನ ಜನತೆಗೆ